ಮಂಡ್ಯದಲ್ಲಿ ಹೇಗಿದೆ ಸಂಭ್ರಮಾಚರಣೆಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಮಂಡ್ಯದಲ್ಲಿ ಹೇಗಿದೆ ಸಂಭ್ರಮಾಚರಣೆ? ರೋಹಿತ್, ಕೇಳಿಸ್ತಾ ಇದೆಯಾ? ಮಂಡ್ಯದಲ್ಲಿ ಆರ್ಸಿಬಿ ಎರಡನೇ ಬಾರಿಗೆ ಕಪ್ ಗೆದ್ದಿರುವಂತದ್ದು ಸಾಕಷ್ಟು ಸಂಭ್ರಮಾಚರಣೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಇಲ್ಲಿ ಗಮನಿಸ್ತಾ ಇರುವಂತದ್ದು ಸಾಕಷ್ಟು ಸಂಭ್ರಮಾಚರಣೆ ಇರುವಂತಹ ದೃಶ್ಯಾವಳಿಗಳು ಗಮನಿಸ್ತಾ ಇದೀವಿ. ಮಂಡ್ಯದ ಸಂಜೆ ಋತುದಲ್ಲಿ ನೂರಾರು ಸಂಖ್ಯೆಯಲ್ಲಿ ಯುವಕರು ಬಂದು ಇಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಎಲ್ಲರೂ ಕೂಡ ಉಚ್ಚೆದ್ದು ಕುಣಿತಾ ಇದ್ದಾರೆ. ಯಾಕೆಂದ್ರೆ 18 ವರ್ಷಗಳ ಕಾಲ ಕಪ್ ಗೆದ್ದಿರಲಿಲ್ಲ. ಅದಾದ ಬಳಿಕವಾಗಿ ಸತ 2 ಬಾರಿ ಇದೀಗ ಕಪ್ ಗೆದ್ದಿರುವಂತದ್ದು ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಮಂಡ್ಯದ ಸಂಜೆ ಸರ್ಕಾರದಲ್ಲಿ ನೂರಾರು ಯುವಕರು ಬಂದು ಇಲ್ಲಿ ಪಟಾಕಿ ಸಿಡಿಸಿ ಇಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಅವರನ್ನು ನಾವು ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಅವರು ಏನ್ ಹೇಳ್ತಾ ಹೋಗ್ತಾರೆ ಅಂತ ನಾವು ಕೇಳೋಣ. ಅಂದ್ರೆ ಆರ್ಸಿಬಿ ಇದೆ. ಯುವಕರೆಲ್ಲರೂ ಕೂಡ ಆರ್ಸಿಬಿ ಎರಡನೇ ಬಾರಿಗೆ ಗೆದ್ದಿರುವಂತದ್ದು ಸಾಕಷ್ಟು ಹರ್ಷೋದ್ಗಾರರಿದ್ದಾರೆ. ಎಲ್ಲರೂ ಕೂಡ ಆರ್ಸಿಬಿ ಎಂಬ ಪದದಿಂದ ಮುಗಿಲು ಮುಟ್ಟುವಂತೆ ಕೂಗ್ತಾ ಇದರ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಪ್ರದರ್ಶನದಿಂದಲೇ ಕೂಡ ಎಲ್ಲರೂ ಕೂಡ ಅಭಿಮಾನದಿಂದಾಗಿ ಇಲ್ಲಿ ಕೂಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಮಂಡ್ಯದಲ್ಲಿ ಕ್ರೀಡೆ ಮತ್ತೆ ಸಿನಿಮಾ, ರಾಜಕೀಯ ಈ ಮೂರೂ ಕೂಡ ಹೆಚ್ಚು ವೇತನ ಕೊಡ್ತಾರೆ. ಆದ್ರೆ ಇದೀಗ ಆರ್ಸಿಬಿ ಕಪ್ ಅನ್ನ ಎರಡನೇ ಬಾರಿಗೆ ಸತತವಾಗಿ ಗೆದ್ದಿರುವಂತದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಹರ್ಷೋದ್ಗಾರವನ್ನ ವ್ಯಕ್ತಪಡಿಸಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂತದ್ದು. ಕಳೆದ ಬಾರಿ ಮೊದಲನೇ ಬಾರಿಗೆ ಕಪ್ ಗೆದ್ದ ಸಂದರ್ಭದಲ್ಲೂ ಕೂಡ ಇಷ್ಟೇ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಹರ್ಷೋದ್ಗಾರವನ್ನು ವ್ಯಕ್ತಪಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಆರ್ಸಿಬಿ ಗಮನಿಸ್ತಾ ಇದ್ದೀವಿ. ಥ್ಯಾಂಕ್ ಯು ರೋಹಿತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.